ನಿಮ್ಗೆ ಲಿಖಿತ ಕೊಡ್ಲಿಕ್ಕೆ ಅಧಿಕಾರ ಇಲ್ಲಲ್ವಾ ಯಾರು ಅಧಿಕಾರ ಕಲಿಸಿ ಪ್ರಶ್ನೆ ಉತ್ತರ ಕೊಡಿ, ಆಮೇಲೆ ನಿಮ್ಮ ಮುಂದೆ ಕೆಲಸ. 13 ಇಲಾಖೆ ಹೆಸರು ಹೆಸರು ಹೇಳಿ ಮುತ್ತು ಅದೆಲ್ಲ ಒಂದೇ ಪರ್ಮಿಷನ್ ಇಲ್ಲ ಮತ್ತು ನೀವು ನಮ್ಮ ಮೇಲೆ ಸೆಂಟ್ರಲ್ ಗೌರ್ಮೆಂಟ್ ಇಂದ ಎಲ್ಲರೂ ಕೇಳಿ ಪೊಲೀಸರು ರೆಕಾರ್ಡ್ ಮಾಡ್ಕೊಳ್ಳಿ. ಸೆಂಟ್ರಲ್ ಗೌರ್ಮೆಂಟ್ ಇಂದ ನಿಯೋಗವನ್ನ ಕಳಿಸ್ತಾ ಇದ್ದಾರೆ. ಆ ನಿಯೋಗ ಬಂದು ನಮ್ಮ ಹತ್ರ ಮಾತಾಡಬೇಕು. ಮೊದಲನೇದಾಗಿ ಅದೇನು ತೀರ್ಮಾನ ಆಗಬೇಕು. ಎರಡನೇದು 18ನೇ ತಾರೀಕಿನ ಆದಂತ ಮೀಟಿಂಗ್ ದಿವಸ ಅವತ್ತೇನು ಅಹವಾಲು ಸಭೆ ಆಗಿದೆಯೋ ಅದನ್ನು ಗೌರ್ಮೆಂಟ್ಗೆ ಯಥಾವತ್ತಾಗಿ ಕೊಡ್ತಂತ ಅಂತ ಹೇಳಿದ್ದಾರೆ. ಕೊಟ್ಟು ದಾಖಲೆಯನ್ನು ಪಬ್ಲಿಷ್ ಮಾಡಿ ಪ್ರತಿಯೊಬ್ಬರಿಗೆ ಕೊಡ್ತಂತ ಹೇಳಿದ್ದಾರೆ. ಅದನ್ನು ಕೊಡಬೇಕು. ಎರಡನೇದು. ಮೂರನೇದಾಗಿ ನಿಮ್ಮ ಕೆ ಜಾರ್ಜ್ ಅವ್ರು ಏನಂದ್ರು ನಿನ್ನೆ ಹೇಳಿಕೆ ಕೊಟ್ಟಿದಾರಲ್ವಾ, ಅಧಿಕಾರಿಗಳ ಬಂದು ಮಾತಾಡ್ತಾರೆ ಅಂತ ಹೇಳಿ ಬರ್ಲಿಕ್ಕೆ ಹೇಳಿ, ಅವ್ರಿಗೆ ಬಂದು ಮಾತಾಡ್ಲಿಕ್ಕೆ ಹೇಳಿ. ಈ 3 ತೀರ್ಮಾನ ಮೊದಲಾಗಲಿ, ಆಮೇಲೆ ಅಲ್ಲಿ ಒಂದು ಸೂಜಿ ಮೊನೆ ನೀವು ತೆಗೆದಕ್ಕೆ ನಾವು ಬಿಡೋದಿಲ್ಲ, ನಿಮ್ಮ ಅಳತೆ ಮಾಡ್ಲಿಕ್ಕೆ ನಾವು ಕೊಡೋದಿಲ್ಲ. ಬೇಕಾಗಿರ್ಬೋದು ಮಾಡ್ಕೊಳ್ಳಿ ರೆಕಾರ್ಡ್. ನೀವು ಎಲ್ಲಿದ್ದೀರಿ? ನೀವು 300 ಅಂತೀರಲ್ಲ, ಎಲ್ಲಿದ್ದೀರಿ ನೀವು? 300 ಮೇಲೆ ನಾವು ಬರೋದಿಲ್ಲ ಅಂತ ಹೇಳ್ಬೇಕಿತ್ತು ನೀವು. इधर का दिखा ग्राम नक्शा है ना, इसमें दिखता है। आप नक्शा दिखाए ना, इधर ऐसे दिखता है। दिखाओ इधर है शरावती अभी जो है, अभी किधर है डैम? अभी जो डैम है किधर है? उनको बुलाओ, फटाफट ज्यादा हो रहा है। अभी लोग वो भी ज्यादा होंगे और गाड़ी बीड़ी सब बड़े ग्राम नकाशे किसको भी इन्फॉर्म नहीं किया आपने? आपका कौन सीनियर आदमी है उसको बुलाओ, नहीं तो गाड़ी ये सब जलाएंगे। ऐसा नहीं रोकेगा हम लोग। आपको ऑर्डर है किधर है? ಕಂಪ್ಲೇಂಟ್ ಇಲ್ಲ, ಬರೀ ಬಂದಾರ ಪೊಲೀಸ್ ಇನ್ಫಾರ್ಮೇಶನ್ ಇಲ್ಲ. ನಾವು ಕೊಟ್ಟದೆ ಸುಳ್ಳು. ಅಲ್ಲ, ಒಂದು ಡಾಕ್ಯುಮೆಂಟ್ಸ್ ಕೇಳಲಿಕ್ಕೆ ಎಷ್ಟು ಕೊಡ್ಲಿಕ್ಕೆ